ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡ್ಬೋದೆ ಅಂತ. ಇವತ್ತಿನ ವಿಡಿಯೋ ಮೂಲಕ ನಾವು ITC ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ. ಸೊ ಬೇಸಿಕಲಿ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಹಾಗೆ ಇವತ್ತಿನ ಮಟ್ಟಿಗೆ ಓವರಾಲ್ ಇವರ ಬಿಸ್ನೆಸ್ ಮಾಡೆಲ್ಸ್ಗಳು ಯಾವ ರೀತಿ ಇದೆ, ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ಗಳಿದೆ, ಅಷ್ಟೇ ಅಲ್ಲ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿ, ಈ ರೀತಿ ಸುಮಾರು ವಿಷಯಗಳೇನಿದೆಯೋ ಫಂಡಮೆಂಟಲಿ ಈ ಒಂದು ಕಂಪನಿ ಯಾವ ರೀತಿ ಇವತ್ತಿನ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತ ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 1910ರಲ್ಲಿ ಕೋಲ್ಕತ್ತಾದ ವೆಸ್ಟ್ ಬೆಂಗಲಲ್ಲಿ ಈ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಕಂಪನಿ ತನ್ನ ಒಂದು ಬಿಸ್ನೆಸ್ ಅನ್ನ ಬೇರೆ ಬೇರೆ ಒಂದು ಸೆಕ್ಟರ್ಸ್ಗಳಲ್ಲಿ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಬಂದಿದೆ. ಮೇನ್ ಬಿಸ್ನೆಸ್ ಇವ್ರದ್ದು ಸಿಗರೇಟ್ ಆಗಿರುತ್ತೆ ಇವತ್ತಿನ ಮಟ್ಟಿಗೆ. ಅಷ್ಟೇ ಅಲ್ಲ, FMCG ಯಲ್ಲೂ ಕೂಡ ತಮ್ಮ ಒಂದು ಮೇನ್ ಲೀಡರ್ಶಿಪ್ ಅನ್ನ ಅಥವಾ ಮೇನ್ ಪೊಸಿಷನ್ ಅನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಪಡ್ಕೊಳ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ IT ಸರ್ವಿಸಸ್ಗಳಿರ್ಬೋದು, ಸ್ಪೆಷಾಲಿಟಿ ಪೇಪರ್ ಅಂತ ನೋಡಬಹುದಾದ್ರೆ, ಹಾಗೆ ಈ ಹೋಟೆಲ್ ಬಿಸ್ನೆಸ್ಗಳು, ಈ ರೀತಿ ಹಲವಾರು ಒಂದು ಸೆಕ್ಟರ್ಸ್ಗಳಲ್ಲಿ ಇವತ್ತಿನ ಮಟ್ಟಿಗೆ ಈ ಕಂಪನಿ ಕೆಲಸ ಮಾಡ್ತಾ ಇರುತ್ತೆ. ಈ ಒಂದು ಡೇಟಾ ಪ್ರಕಾರ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓವರ್ ಆಲ್ ಇವತ್ತಿನ ಮಟ್ಟಿಗೆ 74,979 ಕೋಟಿಗಳಷ್ಟು ಸೇಲ್ಸ್ ವ್ಯಾಲ್ಯೂನ ಹೊಂದಿರುತ್ತೆ ಈ ಕಂಪನಿ, ಹಾಗೆ 13,032 ಕೋಟಿಗಳಷ್ಟು ನೆಟ್ ಪ್ರಾಫಿಟ್ ನ ಮಾಡಿರುತ್ತೆ ಆಸ್ ಆನ್ 31/3/2021 ಪ್ರಕಾರ ನೋಡೋದಾದ್ರೆ. ಹಾಗೆ 13 ಬಿಸ್ನೆಸಸ್ ನೆಕ್ಸ್ಟ್ ಬರ್ತಕ್ಕಂಥ ಫ್ಯೂಚರಿಸ್ಟಿಕ್ ಬಿಸ್ನೆಸಸ್ ಗಳನ್ನ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಈ ಚೌಪಾಲ್ ಅನ್ನೋ ಈ ಒಂದು ಸೆಗ್ಮೆಂಟ್ ಅಥವಾ ಈ ಒಂದು ಕ್ಯಾಟಗರಿ ಮೂಲಕ ಸುಮಾರು 40 ಲಕ್ಷ ಫಾರ್ಮರ್ಸ್ ಗಳಿಗೆ ಬೆನಿಫಿಟ್ ಸಿಕ್ಕಿದೆ ಈ ಕಂಪನಿ ಕಡೆಯಿಂದ. ಮ್ಯಾನುಫ್ಯಾಕ್ಚರಿಂಗ್ ಪ್ರಕಾರ 200ಕ್ಕಿಂತ ಜಾಸ್ತಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಗಳನ್ನ ಹೊಂದಿದೆ. 100ಕ್ಕಿಂತ ಜಾಸ್ತಿ ಹೋಟೆಲ್ಸ್ ಗಳನ್ನ 70 ಲೊಕೇಶನ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ. ಹಾಗೆ 25 FMCG ಮದರ್ ಬ್ರಾಂಡ್ಸ್ ಗಳನ್ನ, ಅಂದ್ರೆ ಡಿಫರೆಂಟ್ ಬ್ರಾಂಡ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ FMCG ಒಂದು ಇಂಡಸ್ಟ್ರಿಯಲ್ಲಿ ಹೊಂದಿರುತ್ತೆ ಈ ಕಂಪನಿ. 36,500 ಜನಗಳಿಗೆ ITC ಗ್ರೂಪ್ ಡೈರೆಕ್ಟ್ ಇಂದ ಎಂಪ್ಲಾಯೀಸ್ ಏನಿದೆ ಡೈರೆಕ್ಟ್ ಎಂಪ್ಲಾಯೀಸ್ ಗಳಾಗಿ ಈ ಕಂಪನಿ ಕೆಲಸ ಕೊಟ್ಟಿರುತ್ತೆ ಇವತ್ತಿನ ಮಟ್ಟಿಗೆ. ಅಷ್ಟೇ ಅಲ್ಲ, ರಿನ್ಯೂಯಬಲ್ ಎನರ್ಜಿ ಮೇಲೂ ಕೂಡ ಸುಮಾರು ರೀತಿಯ ಕೆಲಸಗಳನ್ನ ಮಾಡ್ತಾ ಇದೆ ಕಂಪನಿ. ಸುಮಾರು 41% ನಷ್ಟು ಟೋಟಲ್ ಎನರ್ಜಿ ರಿನ್ಯೂಯಬಲ್ ಆಗಿರುತ್ತೆ ಈ ಕಂಪನಿಯಿಂದ. ಹಾಗೆ 33 ಪ್ಲಾಟಿನಂ ರೇಟೆಡ್ ಗ್ರೀನ್ ಬಿಲ್ಡಿಂಗ್ಸ್ ಗಳು, ಅಂದ್ರೆ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಬಿಲ್ಡಿಂಗ್ಸ್ ಗಳನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಸೊ ಓವರ್ ಆಲ್ ಕಂಪನಿ ಹತ್ರ ಸುಮಾರು ರೀತಿಯ ಒಂದು ಬಿಸ್ನೆಸ್ ಗಳಿದೆ ಅಂತ ಅರ್ಥ ಆಯ್ತು. ಹಾಗಾದ್ರೆ ಬಿಸ್ನೆಸ್ ಮಾಡಲ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ITC ಇದು ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಮೇಜರ್ ಬಿಸ್ನೆಸ್ ಕ್ಯಾಟಗರಿ ಅಥವಾ ಬಿಸ್ನೆಸ್ ಮಾಡೆಲ್ ಅಂತ ನೋಡೋದಾದ್ರೆ ITC ಇದು ಸಿಗರೇಟ್ ರಿಲೇಟೆಡ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಡೇಟಾ ಪ್ರಕಾರ ನೋಡೋದಾದ್ರೆ ಸೆಪ್ಟೆಂಬರ್ 2021 ಪ್ರಕಾರ 78% ನಷ್ಟು ಈ ಸಿಗರೇಟ್ ಮಾರ್ಕೆಟ್ ಶೇರ್ ಏನಿದೆಯೋ ಅಥವಾ ಓವರ್ ಆಲ್ ಮಾರ್ಕೆಟ್ ಅಲ್ಲಿ 78% ನಷ್ಟು ಮಾರ್ಕೆಟ್ ನ ITC ನೇ ಅಕ್ವೈರ್ ಮಾಡಿರುತ್ತೆ. ಈ ಬಿಸ್ನೆಸ್ ಮೂಲಕ ಕಂಪನಿಗೆ 43% ನಷ್ಟು ಗ್ರಾಸ್ ರೆವಿನ್ಯೂ ಬರೋದಾದ್ರೆ 82% ನಷ್ಟು ಕನ್ಸಾಲಿಡೇಟೆಡ್ ಆಪರೇಟಿಂಗ್ ಪ್ರಾಫಿಟ್ ಬಂದಿರುತ್ತೆ ಫಿನಾನ್ಷಿಯಲ್ ಇಯರ್ 2021 ಪ್ರಕಾರ ನೋಡೋದಾದ್ರೆ. ಇನ್ನ ನೆಕ್ಸ್ಟ್ ಕ್ಯಾಟಗರಿ ಆಫ್ ಬಿಸ್ನೆಸ್ ಅಂತ ನೋಡೋದಾದ್ರೆ ITC ಇದು FMCG ಅಂಡ್ ಅದರ್ಸ್ ಅಂತ ಬಿಸ್ನೆಸ್. ಸೊ ಬೇಸಿಕಲಿ FMCG ಅಲ್ಲಿ 25 ಮದರ್ ಬ್ರಾಂಡ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ ಕಂಪನಿ. ಫುಡ್ಸ್ ಇರ್ಬೋದು, ಪರ್ಸನಲ್ ಕೇರ್ ಇರ್ಬೋದು, ಹೈಜೀನ್, ಎಜುಕೇಶನ್ ಅಂಡ್ ಸ್ಟೇಷನರಿ, ಹಾಗೆ ಅಗರ್ಬತ್ತೀಸು, ಮ್ಯಾಚ್ ಸ್ಟಿಕ್ಸ್, ಈ ರೀತಿ ಮೇಜರ್ ಒಂದು FMCG ರಿಲೇಟೆಡ್ ರೆಗ್ಯುಲರ್ ಯೂಸ್ ಮಾಡ್ತಕ್ಕಂತಹ ದೈನಂದಿನ ಪ್ರಾಡಕ್ಟ್ಸ್ ಗಳೇನಿದೆಯೋ ಇದನ್ನೆಲ್ಲ ಇವತ್ತಿನ ಮಟ್ಟಿಗೆ ಕಂಪನಿ ರೆಡಿ ಮಾಡ್ತಾ ಇದೆ. ಹಾಗೆ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಓವರ್ ಆಲ್ ಆನ್ಯುವಲ್ ಕನ್ಸ್ಯೂಮರ್ ಸ್ಪೆಂಡ್ ಏನಿದೆಯೋ ಇಲ್ಲಿ ಈ ಒಂದು ಕಂಪನಿ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳಿಗೆ 22,000 ಕೋಟಿಗಳಷ್ಟು ಅಗ್ರಿಗೇಟೆಡ್ ಆಗಿ ಸ್ಪೆಂಡ್ ಮಾಡಿರ್ತಾರೆ. ಹಾಗೆ FMCG ಪ್ರಾಡಕ್ಟ್ ರೀಚ್ ಏನಿದೆಯೋ 150 ಮಿಲಿಯನ್ ಇಂಡಿಯನ್ ಹೌಸ್ ಹೋಲ್ಡ್ಸ್ ಗಳಿಗೆ ಇವತ್ತಿನ ಮಟ್ಟಿಗೆ ಈ ಒಂದು ಸೆಗ್ಮೆಂಟ್ ಮೂಲಕ ITC ರೀಚ್ ಆಗಿರುತ್ತೆ. ಈ ಸೆಗ್ಮೆಂಟ್ ಪ್ರಕಾರ 27.9% ನಷ್ಟು ರೆವಿನ್ಯೂ ಕಂಪನಿಗೆ ಬರ್ತಾ ಇದ್ರೆ 5% ನಷ್ಟು ಆಪರೇಟಿಂಗ್ ಪ್ರಾಫಿಟ್ ಫಿನಾನ್ಷಿಯಲ್ ಇಯರ್ 2021 ಪ್ರಕಾರ ಬಂದಿರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ITC ಬ್ರ್ಯಾಂಡ್ ಅನ್ನ ಬಿಲ್ಡ್ ಮಾಡೋದ್ರಲ್ಲಿ ಬಹಳ ಸ್ಟ್ರಾಂಗ್, ಬ್ರ್ಯಾಂಡ್ ಗಳನ್ನ ಪೊಸಿಷನಿಂಗ್ ಮಾಡೋದ್ರಲ್ಲಿ ಬಹಳ ಒಂದು ಸ್ಟ್ರೆಂತ್ ಅನ್ನ ಹೊಂದಿರುತ್ತೆ. ಇದ್ರ ಪ್ರಕಾರ ಇವರ ಒಂದು ರೀಸೆಂಟ್ ಬ್ರ್ಯಾಂಡ್ಗಳು ಏನಿತ್ತು ಇವರು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಮಾರ್ಕೆಟ್ಗೆ ಮೇಜರ್ ಮಾರ್ಕೆಟ್ ಶೇರ್ ನ ಹೊಂದೋದಷ್ಟೇ ಅಲ್ಲದೆ ಒಂದು ಲೀಡರ್ ಪೊಸಿಷನ್ ಅಲ್ಲಿ ಇವತ್ತಿನ ಮಟ್ಟಿಗೆ ಇರುತ್ತೆ. ನೀವು ನೋಡ್ತಾ ಇರಬಹುದು ಇಲ್ಲಿ ಆಶೀರ್ವಾದ್ ಆಟ ನಾವೆಲ್ಲರೂ ಯೂಸ್ ಮಾಡ್ತಾನೆ ಇರ್ತೀವಿ, ಗೋಧಿ ಹಿಟ್ಟು ನಂಬರ್ 1 ಪೊಸಿಷನ್ ಅಲ್ಲಿ ಇದೆ. ಹಾಗೆ ಬಿಂಗೋ ನಂಬರ್ 1 ಪೊಸಿಷನ್ ಇದೆ, ಸನ್ಫಿಸ್ಟ್, ಸ್ಯಾವ್ಲಾನ್, ಕ್ಲಾಸ್ಮೇಟ್, ಈ ಎಲ್ಲಾ ಬ್ರ್ಯಾಂಡ್ಗಳು ನಂಬರ್ 1 ಪೊಸಿಷನ್ ಅಲ್ಲಿ ಇದ್ರೆ EP ನೂಡಲ್ಸ್ ಇರ್ಬೋದು, ಹಾಗೆ ಫಿಯಾಮಾ, ಮಂಗಲ್ ದೀಪ್, ಎಂಗೇಜ್ ಈಸ್ ಇವೆಲ್ಲ ನೋಡೋದಾದ್ರೆ ಎರಡನೆಯ ಒಂದು ಸ್ಥಾನದಲ್ಲಿ ಇವತ್ತಿನ ಮಟ್ಟಿಗೆ ಇರುತ್ತೆ. ಸೊ ಇದ್ರ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಬ್ರಾಂಡ್ ಅನ್ನ ಪೊಸಿಷನಿಂಗ್ ಮಾಡೋದ್ರಲ್ಲಿ ಬಹಳ ಒಂದು ಎಕ್ಸ್ಪೀರಿಯನ್ಸ್ ಇರತಕ್ಕಂತ ಕಂಪನಿ ಇದು ಅಂತ ಹೇಳ್ಕೊಂಡು. ಇದಷ್ಟೇ ಅಲ್ಲದೆ ದಿನನಿತ್ಯ ಒಂದು ಹೊಸ ಇನೋವೇಷನ್ ರಿಲೇಟೆಡ್ ಹೊಸ ಪ್ರಾಡಕ್ಟ್ಸ್ ಗಳನ್ನ ಮಾರ್ಕೆಟ್ಗೆ ಬಿಡಬೇಕು, ಹೊಸ ಬ್ರಾಂಡ್ಸ್ ಗಳ ರಿಲೇಟೆಡ್ ಕೆಲಸ ಮಾಡ್ತಾ ಇದೆ ಕಂಪನಿ. ಅಷ್ಟೇ ಅಲ್ಲದೆ ಓವರ್ ಆಲ್ ಏನಪ್ಪಾ ಅಂದ್ರೆ ನಮ್ಮ ಓವರ್ ಆಲ್ ಒಬ್ಬ ಕಾಮನ್ ವ್ಯಕ್ತಿಯ ದೈನಂದಿನ ಜೀವನಕ್ಕೆ ಯಾವ್ಯಾವ ಒಂದು ಕ್ಯಾಟಗರೀಸ್ ಗಳಿದೆಯೋ FMCG ಪ್ರಾಡಕ್ಟ್ಸ್ ಗಳಲ್ಲಿ ಆ ಎಲ್ಲಾ ಒಂದು ಕ್ಯಾಟಗರೀಸ್ ಗಳಿಗೂ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇರೋದು ನಮ್ಗೆ ಇಲ್ಲಿ ಈಸಿಯಾಗಿ ಕಾಣಿಸ್ತಾ ಇದೆ. ಹಾಗೆ ರೀಸೆಂಟ್ ದಿನಗಳಲ್ಲಿ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡ್ತು ಕಂಪನಿ. ಅಂದ್ರೆ ಬೇಸಿಕಲಿ ಮೊಬೈಲ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಇರಬಹುದು, ಅವ್ರ ವೆಬ್ಸೈಟ್ ಮೂಲಕ ಡೈರೆಕ್ಟ್ ಆಗಿ ITC ಇಂದಾನೆ FMCG ಪ್ರಾಡಕ್ಟ್ಸ್ ಗಳನ್ನ
ಪರ್ಚೇಸ್ ಮಾಡ್ತಕ್ಕಂತಹ ಒಂದು ಅವಕಾಶವನ್ನು ಕೂಡ ಈ ಕಂಪನಿ ಮಾಡಿಕೊಟ್ಟಿರುತ್ತೆ. ನೆಕ್ಸ್ಟ್ ಮೇಜರ್ ಬಿಸ್ನೆಸ್ ಮಾಡಲ್ ಅಂತ ನೋಡೋದಾದ್ರೆ ಐಟಿಸಿದು ಹೋಟೆಲ್ ಬಿಸ್ನೆಸ್. ಹೋಟೆಲ್ ಪ್ರಕಾರ ನೋಡೋದಾದ್ರೆ 110 ಪ್ರಾಪರ್ಟೀಸ್ ಗಳನ್ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ಮೇಜರ್ ಸಿಟೀಸ್ ಗಳಲ್ಲಿ ಹೊಂದಿರುತ್ತೆ. ಸುಮಾರು 70 ಲೊಕೇಶನ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಐಟಿಸಿ ಮೇಜರ್ ಹೋಟೆಲ್ಸ್ ಗಳನ್ನ ಕಾಣಬಹುದಾಗಿರುತ್ತೆ. ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ನೀವು. ಈ ಓವರ್ ಆಲ್ ಹೋಟೆಲ್ಸ್ ಗಳನ್ನ ಒಂದು ಕೆಟಗರಿ ಅಂತ ನೋಡೋದಾದ್ರೆ 30ಕ್ಕಿಂತ ಜಾಸ್ತಿ 5 ಸ್ಟಾರ್ ಡಿಲಕ್ಸ್ ಹೋಟೆಲ್ಸ್ ಗಳಿರುತ್ತೆ. ಸುಮಾರು 6200ಕ್ಕಿಂತ ಜಾಸ್ತಿ ರೂಮ್ಸ್ ಗಳಿರತಕ್ಕಂತಹ ಒಂದು ಹೋಟೆಲ್ಸ್ ಗಳಾಗಿರುತ್ತೆ. ಹಾಗೆ 45 ಫಾರ್ಚೂನ್ ಹೋಟೆಲ್ಸ್ ಗಳು 3300 ರೂಮ್ಸ್ ಗಳನ್ನ ಹೊಂದಿರುತ್ತೆ. ಹಾಗೆ 35 ವೆಲ್ಕಮ್ ಹೆರಿಟೇಜ್ ಹೋಟೆಲ್ಸ್ ಗಳನ್ನ ಹೊಂದಿರುತ್ತೆ. ಈ ಪ್ರಾಪರ್ಟೀಸ್ ಗಳು ಸುಮಾರು 900 ರೂಮ್ ಗಳನ್ನ ಫೆಸಿಲಿಟೇಟ್ ಮಾಡ್ತಕ್ಕಂತ ಹೋಟೆಲ್ಸ್ ಗಳಾಗಿರುತ್ತೆ. ಈ ಒಂದು ಬಿಸ್ನೆಸ್ ಅನ್ನ ಮೇನ್ 4 ಬ್ರಾಂಡ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಹೋಟೆಲ್ಸ್ ಗಳಲ್ಲಿ. ಐಟಿಸಿ ಹೋಟೆಲ್ಸ್ ರೆಸ್ಪಾನ್ಸಿಬಲ್ ಲಕ್ಸುರಿ ಅಂತ ಹೇಳ್ಕೊಂಡು, ವೆಲ್ಕಮ್ ಹೋಟೆಲ್ ಅಂತ ಹೇಳ್ಕೊಂಡು, ಹಾಗೆ ಫಾರ್ಚೂನ್ ಹೋಟೆಲ್ಸ್, ವೆಲ್ಕಮ್ ಹೆರಿಟೇಜ್ ಅಂತ ಈ ರೀತಿ 4 ಬ್ರಾಂಡ್ ಗಳನ್ನ ಇಟ್ಕೊಂಡು ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ. ಹಾಗೆ ನೀವು ನೋಡ್ತಾ ಇರಬಹುದು ಇಲ್ಲಿ ಐಟಿಸಿ ಮೌರ್ಯ ಇನ್ ನ್ಯೂ ಡೆಲ್ಲಿ ಇರಬಹುದು, ಐಟಿಸಿ ರಾಯಲ್ ಬೆಂಗಾಲ್ ಕೋಲ್ಕತ್ತಾ ಇರಬಹುದು, ಹಾಗೆ ಐಟಿಸಿ ಮರಾಠಾ ಇನ್ ಮುಂಬೈ ಇರಬಹುದು, ಐಟಿಸಿ ಗ್ರ್ಯಾಂಡ್ ಚೋಳ ಇನ್ ಚೆನ್ನೈ ಇರಬಹುದು. ಈ ಕಂಪನಿ ಇವತ್ತಿನ ಮಟ್ಟಿಗೆ ಐಟಿಸಿ ಮುಗಲ್ ಇರಬಹುದು ಆಗ್ರಾದಲ್ಲಿ, ಹಾಗೆ ಐಟಿಸಿ ವಿನ್ಸನ್ ಮ್ಯಾನರ್, ಐಟಿಸಿ ಗಾರ್ಡನಿಯಾ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು, ಐಟಿಸಿ ಗ್ರ್ಯಾಂಡ್ ಸೆಂಟ್ರಲ್ ಮುಂಬೈಲಿ ಇರ್ತಕ್ಕಂಥದ್ದು, ಈ ರೀತಿ ಬೇರೆ ಒಂದು ಗ್ರೂಪ್ ಗಳನ್ನು ಕೂಡ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ 110 ಡಿಫರೆಂಟ್ ಒಂದು ಪ್ರಾಪರ್ಟೀಸ್ ಗಳನ್ನ ಹೋಟೆಲ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಈ ಕಂಪನಿ ಹೊಂದಿರತಕ್ಕಂಥದ್ದಾಗಿರುತ್ತೆ. ಹಾಗೆ ರೀಸೆಂಟ್ ದಿನಗಳ ಇನ್ಫಾರ್ಮೇಶನ್ ಪ್ರಕಾರ 4 ಹೊಸ ಒಂದು ಕನ್ಸ್ಟ್ರಕ್ಷನ್ಸ್ ಗಳ ಮೇಲೆ ಕೆಲಸ ಮಾಡ್ತಾ ಇದೆ ಹೋಟೆಲ್ ಬಿಸ್ನೆಸ್ ಅಲ್ಲಿ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಏನಿದೆ ಹೊರಗಡೆ ಇರುತ್ತೆ, ಕೊಲಂಬೋದಲ್ಲಿ, ಅಂದ್ರೆ ಔಟ್ ಆಫ್ ಕಂಟ್ರಿಯಲ್ಲೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಮೆಂಟ್ ಅಥವಾ ಈ ಒಂದು ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಕೆಲಸಗಳನ್ನ ಕಂಪನಿ ಮಾಡ್ತಾ ಇದೆ. ಕಂಪನಿ ಸದ್ಯದ ಮಟ್ಟಿಗೆ 2 ನ್ಯೂ ಹೋಟೆಲ್ ಬ್ರಾಂಡ್ಸ್ ಗಳನ್ನ ಲಾಂಚ್ ಮಾಡಿದೆ ಫಿನಾನ್ಷಿಯಲ್ 2022 ಅಲ್ಲಿ, ಮೊಮೆಂಟೋಸ್ ಹಾಗೆ ಸ್ಟೋರಿಲ್ ಅಂತ ಹೇಳ್ಕೊಂಡು. ಸೊ ಓವರ್ ಆಲ್ ಈ ಒಂದು ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಗೆ ಬೆಳವಣಿಗೆ ಕಾಣ್ತಕ್ಕಂತಹ ಒಂದು ಬ್ರಾಂಡ್ಸ್ ಗಳು ಇದು ಆಗಿರುತ್ತೆ ಐಟಿಸಿ ಕಡೆಯಿಂದ. ನೆಕ್ಸ್ಟ್ ಬರ್ತಕ್ಕಂತಹ ಮೇಜರ್ ಸೆಗ್ಮೆಂಟ್ ಕಂಪನಿದು ಪೇಪರ್ ಬೋರ್ಡ್ಸ್, ಸ್ಪೆಷಾಲಿಟಿ ಪೇಪರ್ಸ್ ಹಾಗೆ ಪ್ಯಾಕೇಜಿಂಗ್ ರಿಲೇಟೆಡ್. ಐಟಿಸಿ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲೂ ಕೂಡ ಮಾರ್ಕೆಟ್ ಲೀಡರ್ ಆಗಿರುತ್ತೆ ಇವತ್ತಿನ ಮಟ್ಟಿಗೆ. 8.9% ನಷ್ಟು ರೆವಿನ್ಯೂ ಕಂಪನಿಗೆ ಈ ಒಂದು ಸೆಗ್ಮೆಂಟ್ ಇಂದ ಬರ್ತಾ ಇರುತ್ತೆ. 6.7% ನಷ್ಟು ಆಪರೇಟಿಂಗ್ ಪ್ರಾಫಿಟ್ ಅನ್ನ ಈ ಒಂದು ಸೆಗ್ಮೆಂಟ್ ಮೂಲಕ ಫಿನಾನ್ಷಿಯಲ್ 2021 ಪ್ರಕಾರ ಕಂಪನಿ ತಗೊಂಡಿರುತ್ತೆ. ಸೊ ಹೆಸರು ಹೇಳೋ ಪ್ರಕಾರನೇ ಸ್ಪೆಷಾಲಿಟಿ ಪೇಪರ್ಸ್ ಇರಬಹುದು, ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಗಳು ಲೈಕ್ ನಾವು ನೋಡ್ತಕ್ಕಂಥ ಕಾರ್ಡ್ಬೋರ್ಡ್ ಶೀಟ್ಸ್ ಗಳು, ಈ ರೀತಿ ಬೇರೆ ಒಂದು ಸೆಗ್ಮೆಂಟ್ಸ್ ಪ್ಯಾಕೇಜಿಂಗ್ ರಿಲೇಟೆಡ್ ಪೇಪರ್ಸ್ ಗಳ ರಿಲೇಟೆಡ್ ಕೆಲಸಗಳನ್ನ ಈ ಒಂದು ಸೆಗ್ಮೆಂಟ್ ಮೂಲಕ ಕಂಪನಿ ಮಾಡ್ತಾ ಇರುತ್ತೆ ಇವತ್ತಿನ ಮಟ್ಟಿಗೆ. ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ ಈ ಪೇಪರ್ ಬೋರ್ಡ್ಸ್ ಗಳು, ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ರಿಲೇಟೆಡ್ ಕಂಪ್ಲೀಟ್ ಒಂದು ಮಾರ್ಕೆಟ್ ಲೀಡರ್ ಆಗಿರಬೇಕು ಅನ್ನೋ ಒಂದು ಮಹಾನ್ ಎಕ್ಸ್ಪೆಕ್ಟೇಷನ್ ಅನ್ನು ಕೂಡ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಬಯೋಡಿಗ್ರೇಡಬಲ್ ಬೋರ್ಡ್ಸ್, ರೀಸೈಕಲ್ ಬೋರ್ಡ್ಸ್ ಹಾಗೆ ಸಸ್ಟೈನಬಲ್ ಪ್ಯಾಕೇಜಿಂಗ್, ಈ ರೀತಿ 3 ಡಿಫರೆಂಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳು ಇವತ್ತಿನ ಮಟ್ಟಿಗೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಕಂಪನಿ. ನೀವು ನೋಡ್ತಾ ಇರಬಹುದು ಬಯೋಡಿಗ್ರೇಡಬಲ್ ಬೋರ್ಡ್ಸ್ ಅಂತ ಅಂದ್ರೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಪೇಪರ್ ಕಪ್ಸ್ ಇರಬಹುದು, ಡೀಪ್ ಫ್ರೀಸ್ ಅಪ್ಲಿಕೇಶನ್ಸ್, ಹಾಗೆ ರಿಪ್ಲೇಸಿಂಗ್ ಟೇಕ್ ಅವೇ ಪ್ಲಾಸ್ಟಿಕ್ ಬೌಲ್ಸ್, ಇದೆಲ್ಲ ಬಯೋಡಿಗ್ರೇಡಬಲ್ ಬೋರ್ಡ್ಸ್ ಗಳಾಗಿರುತ್ತೆ. ರೀಸೈಕಲಬಲ್ ಬೋರ್ಡ್ಸ್ ಗಳಲ್ಲಿ ಪೇಪರ್ ಕಪ್ಸ್ಗಳು, ಅದರಲ್ಲೂ ಕೂಡ ಬೇರೆ ರೀತಿಯ ಸೆಗ್ಮೆಂಟ್ಸ್ ಗಳನ್ನ ಇಲ್ಲಿ ಕಂಪನಿ ಮೆನ್ಷನ್ ಮಾಡಿ ತೋರಿಸ್ತಾ ಇದೆ. ಹಾಗೆ ಸಸ್ಟೈನಬಲ್ ಪ್ಯಾಕೇಜಿಂಗ್ ಅಲ್ಲಿ ಬಯೋಸೀಲ್ ಇರಬಹುದು, ಆಕ್ಸಿ ಬ್ಲಾಕ್ ಇರಬಹುದು, ಆಂಟಿ ಮೈಕ್ರೋಬೇಲ್ ಕೋಟಿಂಗ್ ಇರಬಹುದು, ಈ ರೀತಿಯ ಒಂದು ಕ್ಯಾಟಗರೀಸ್ ಗಳನ್ನ ಸಸ್ಟೈನಬಲ್ ಪ್ಯಾಕೇಜಿಂಗ್ ಅಲ್ಲಿ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ. ನೆಕ್ಸ್ಟ್ ಮೇಜರ್ ಆಗಿ ಬರ್ತಕ್ಕಂತಹ ಆಪರೇಟಿಂಗ್ ಮಾಡೆಲ್ ಈ ಕಂಪನಿ ಬಂದು ಅಗ್ರಿ ಬಿಸ್ನೆಸ್, ಅಂದ್ರೆ ಈ ರೈತರಿಗೆ ಅಂತ ಹೇಳ್ಕೊಂಡು ಫಾರ್ಮಿಂಗ್ ರಿಲೇಟೆಡ್ ಇರತಕ್ಕಂತಹ ಒಂದು ಕ್ಯಾಟಗರಿ ಆಗಿರುತ್ತೆ. ಈ ಅಗ್ರಿ ಪ್ರಾಡಕ್ಟ್ಸ್ ಗಳ ಎಕ್ಸ್ಪೋರ್ಟ್ ವೈಸ್ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ 2ನೇ ಸ್ಥಾನವನ್ನ ಈ ಕಂಪನಿ ಹೊಂದಿರುತ್ತೆ. ಇವತ್ತಿನ ಮಟ್ಟಿಗೆ ಕಂಪನಿ ಮೇನ್ ಆಗಿ ಟೊಬ್ಯಾಕೋ ಫಾರ್ ದ ಕಂಪನಿ ಸಿಗರೆಟ್ ಬಿಸ್ನೆಸ್ ಅಥವಾ ಕಂಪನಿಗೆ ಬೇಕಾಗಿರ್ತಕ್ಕಂತಹ ಟೊಬ್ಯಾಕೋ ಇರಬಹುದು, ಫೀಡ್ ಇಂಗ್ರೀಡಿಯೆಂಟ್ಸ್ ಇರಬಹುದು, ಸೋಯಾ ಮೇಲು ಆತದ್ದು, ಹಾಗೆ ಫುಡ್ ಗ್ರೈನ್ಸ್ ಇರಬಹುದು, ವೀಟ್ ಫ್ಲೋರ್, ರೈಸ್ ಅಂದ್ರೆ ಈಗ ಆಟ ಅಥವಾ ಒಂದು ಗೋಧಿ ಹಿಟ್ಟಿಗೆ ಬೇಕಾಗಿರ್ತಕ್ಕಂತಹ ಒಂದು ರಾ ಪ್ರಾಡಕ್ಟ್ಸ್ ಗಳು, ಹಾಗೆ ಮರೀನ್ ಪ್ರಾಡಕ್ಟ್ಸ್ ಗಳು, ಶ್ರಿಂಪ್, ಪ್ರಾನ್ಸ್, ಈ ರೀತಿ ಒಂದು ಮರೀನ್ ಅಂತ ಅಂದ್ರೆ ಈಗ ಸಮುದ್ರದಲ್ಲಿ ಪ್ರಾಣಿಗಳೇನಿರುತ್ತೋ ಅದ್ರ ಮೂಲಕ FMCG ಪ್ರಾಡಕ್ಟ್ ಗಳನ್ನ ಕೊಡ್ತಾ ಇರ್ತಾರೆ ಇವರು. ಹಾಗೆ ಪ್ರೊಸೆಸ್ಡ್ ಫ್ರೂಟ್ಸ್ ಲೈಕ್ ಫ್ರೂಟ್ ಕಾನ್ಸಂಟ್ರೇಟ್ಸ್, ಫ್ರೋಜನ್ ಫ್ರೂಟ್ಸ್, ಆರ್ಗ್ಯಾನಿಕ್ ಫ್ರೂಟ್ಸ್, ಇದು ಕೂಡ ಅಗ್ರಿ ಪ್ರಾಡಕ್ಟ್ಸ್ ಆಗಿರುತ್ತೆ. ಹಾಗೆ ಕೊನೆಯದಾಗಿ ನೋಡಿದ್ರೆ ಕಾಫಿ, ಈ ರೀತಿಯಾದಂತಹ ಅಗ್ರಿ ಪ್ರಾಡಕ್ಟ್ಸ್ ಗಳನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಹಾಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇರುತ್ತೆ. 2ನೇ ಒಂದು ಸ್ಥಾನವನ್ನು ಕೂಡ ಹೊಂದಿರುತ್ತೆ ಭಾರತದಲ್ಲಿ. ಈ ಸೆಗ್ಮೆಂಟ್ ಓವರ್ ಆಲ್ ರೆವಿನ್ಯೂ ಪ್ರಕಾರ ನೋಡೋದಾದ್ರೆ 15% ನಷ್ಟು ಟೋಟಲ್ ರೆವಿನ್ಯೂವನ್ನ ಹೊಂದಿರುತ್ತೆ ರೀಸೆಂಟ್ ದಿನಗಳಲ್ಲಿ ನೋಡೋದಾದ್ರೆ. ಹಾಗೆ 5.6% ನಷ್ಟು ಆಪರೇಟಿಂಗ್ ಪ್ರಾಫಿಟ್ ಕಂಪನಿಗೆ ಇದರಿಂದ ಕಾಂಟ್ರಿಬ್ಯೂಟ್ ಆಗ್ತಾ ಇರುತ್ತೆ ಫಿನಾನ್ಷಿಯಲ್ 2021 ಪ್ರಕಾರ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ನಿಮಗೆ, ಈ ಚೌಪಾಲನ್ನು ಈ ಒಂದು ಇನೋವೇಟಿವ್ ಒಂದು ಮಾಡೆಲ್ ಅನ್ನ ಕಂಪನಿ ರೀಸೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಕೊಂಡು, ಇದರ ಮೂಲಕ ಓವರ್ ಆಲ್ ಒಂದು ಹೊಸ ಕ್ರಾಂತಿಯನ್ನ ಫಾರ್ಮಿಂಗ್ ಬಿಸ್ನೆಸ್ ಅಲ್ಲಿ ತರೋಣ ಅಂತ ಹೇಳ್ಕೊಂಡು ಸುಮಾರು ಜನ ರೈತರಿಗೆ ಈ ಒಂದು ಸೆಗ್ಮೆಂಟ್ ಅಥವಾ ಈ ಒಂದು ಬಿಸ್ನೆಸ್ ಮಾಡೆಲ್ ಮೂಲಕ ಕಂಪನಿ ರೀಚ್ ಆಗ್ತಾ ಇದೆ. ಸುಮಾರು 4 ಮಿಲಿಯನ್ ಅಥವಾ 40 ಲಕ್ಷ ಜನ ಫಾರ್ಮರ್ಸ್ ಗಳಿಗೆ ರೀಚ್ ಆಗ್ತಕ್ಕಂತಹ ಒಂದು ಪ್ರಾಜೆಕ್ಟ್ ಇದು. ಫಿಸಿಕಲ್
ಹಾಗೆ ಡಿಜಿಟಲ್ ಎರಡು ಮಾಡೆಲ್ಸ್ ಗಳ ರೀತಿಯಲ್ಲೂ ಕೂಡ ಈ ಒಂದು ಎಕೋಸಿಸ್ಟಮ್ ಅಂಡರ್ ಕೆಲಸ ಮಾಡ್ತಾ ಇರುತ್ತೆ ಕಂಪನಿ. ಇದ್ರ ಮೂಲಕ ಈ ಒಂದು ಡೀಟೇಲ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಇಮೇಜ್ ಮೂಲಕ ಅರ್ಥ ಮಾಡ್ಕೊಳ್ಳೋ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಫಿಸಿಕಲ್ ಅಂತ ನೋಡೋದಾದ್ರೆ ಚೌಪಾಲ್ ಪ್ರದರ್ಶನ್ ಖೇತ್ ಅಂತ ಹೇಳ್ಕೊಂಡು, ಹಾಗೆ ಚಂಚಲ್ ಕಾಸ್ ಇರಬಹುದು, FEOs ಹಾಗೆ ಕಾಲ್ ಸೆಂಟರ್, ಇದೆಲ್ಲ ಫಿಸಿಕಲ್ ರಿಲೇಟೆಡ್ ಕೆಲಸಗಳಾಗಿದ್ರೆ ಡಿಜಿಟಲ್ ರಿಲೇಟೆಡ್ ಕ್ರಾಪ್ ಮಾನಿಟರಿಂಗ್ ಹಾಗೆ ಪ್ಲಗ್ ಅಂಡ್ ಪ್ಲೇ ಪ್ಲಾಟ್ಫಾರ್ಮ್ಸ್ಗಳಿರ್ಬೋದು, ಡಿಜಿಟಲ್ ಫೋರಮ್ಸ್ಗಳಿರ್ಬೋದು, ಆನ್ಲೈನ್ ಮಾರ್ಕೆಟ್ ಪ್ಲೇಸ್ಗಳು, ಈ ರೀತಿಯಾದಂತಹ ಒಂದು ಸರ್ವಿಸಸ್ಗಳನ್ನು ಅಥವಾ ಒಂದು ಓವರ್ ಆಲ್ ಸೆಗ್ಮೆಂಟ್ಸ್ಗಳನ್ನು ಡಿಜಿಟಲ್ ಫಾರ್ಮೇಷನ್ ಅಲ್ಲಿ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ ಈ ಒಂದು ಮಾಡೆಲ್ ಅಂಡರ್ ಅಲ್ಲಿ. ಈ ಒಂದು ಅಗ್ರಿ ಸೆಗ್ಮೆಂಟ್ ಮೂಲಕ ಇವತ್ತಿನ ಮಟ್ಟಿಗೆ ರಿಕ್ವೈರ್ಮೆಂಟ್ ಇರತಕ್ಕಂತಹ ಮೇಜರ್ ಕಾಫಿ ಇರ್ಬೋದು, ಗೋಧಿ ಇರ್ಬೋದು, ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಕಂಪನಿನೇ FMCG ಅಲ್ಲಿ ರೆಡಿ ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ ರಿಲೇಟೆಡ್ ಯಾವ್ಯಾವ್ದೆಲ್ಲ ರಾ ಪ್ರಾಡಕ್ಟ್ಸ್ಗಳು ಅಥವಾ ವೆಜಿಟೇಬಲ್ಸ್ ಇರ್ಬೋದು, ಈ ರೀತಿಯಾದಂತಹ ಪ್ರಾಡಕ್ಟ್ಸ್ಗಳನ್ನ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನ ಚೈನ್ ಅಂತ ಕರೀತಾರೆ. ಈಗ ಕಾಫಿ ರಿಲೇಟೆಡ್ ಅಂದ್ರೆ ಕಾಫಿ ಚೈನ್ ಅಂತ ಹೇಳ್ತಾರೆ. ಈಗ ಈ ಅಗ್ರಿ ರಿಲೇಟೆಡ್ ಅಂದ್ರೆ ಅಗ್ರಿ ಚೈನ್ ಅಂತಾನೆ ಹೇಳ್ಬೋದು ನಾವು. ಈ ಒಂದು ಅಗ್ರಿ ಚೈನ್ ಅನ್ನ ಬರ್ತಕ್ಕಂಥ ದಿನಗಳಲ್ಲಿ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ರೀತಿಯ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಕಂಪನಿ ಕೆಲಸ ಮಾಡ್ತಾ ಇದೆ. ಸೊ ಇವರ ಒಂದು ಡೀಟೇಲ್ಸ್ ಪ್ರಕಾರ, ಇನ್ವೆಸ್ಟರ್ PPT ಪ್ರಕಾರ, ಸ್ಕೋಪ್ ಆಫ್ ವ್ಯಾಲ್ಯೂ ಎಡಿಷನ್ ಅಂತ ನೋಡೋದಾದ್ರೆ ಬೇಸಿಕ್ ಕಮ್ಯುನಿಟಿ ಫಸ್ಟ್ ಲೆವೆಲ್ ಅಲ್ಲಿ, ಹಾಗೆ ಕಮ್ಯುನಿಟಿ ಸೋರ್ಸಿಂಗ್ ಸರ್ವಿಸಸ್ ಗಳನ್ನ ಇಂಪ್ರೂವ್ ಮಾಡಬೇಕು, ಹಾಗೆ ವ್ಯಾಲ್ಯೂ ಆಡೆಡ್ ಇಂಗ್ರೀಡಿಯೆಂಟ್ಸ್ ಗಳು, ನೆಕ್ಸ್ಟ್ ಬರ್ತಕ್ಕಂಥದ್ದು ವ್ಯಾಲ್ಯೂ ಆಡೆಡ್ ನೀಶ್ ಅಂಡ್ ಬ್ರಾಂಡ್ಸ್ ರಿಲೇಟೆಡ್ ಓವರ್ ಆಲ್ ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ಗಳು ಬರುತ್ತೋ ಅದನ್ನ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಮೇಜರ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಕಂಪನಿ ಹೊಂದಿರುತ್ತೆ. ಇನ್ನ ಕೊನೆಯದ ಒಂದು ಸೆಗ್ಮೆಂಟ್ ಅಂತ ನೋಡೋದಾದ್ರೆ ಕಂಪನಿದು IT ಸರ್ವಿಸಸ್ ಗಳು. IT ಇನ್ಫೋಟೆಕ್ ಅನ್ನೋ ಒಂದು ಕಂಪನಿನ ITCನೇ ಓನ್ ಮಾಡ್ತಾ ಇರುತ್ತೆ. ಸೊ ಬೇಸಿಕಲಿ ಈ ಒಂದು ಕಂಪನಿಯ ಮೂಲಕ IT ಸರ್ವಿಸಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಕೊಡ್ತಾ ಇರುತ್ತೆ. ಎಂಟರ್ಪ್ರೈಸ್ ಸೊಲ್ಯೂಷನ್ಸ್ ಗಳು ಲೈಕ್ ರೋಬೋಟಿಕ್ ಸೊಲ್ಯೂಷನ್ಸ್ ಗಳಿರ್ಬೋದು, ರೋಬೋಟಿಕ್ ಪ್ರೋಸೆಸ್ ಗಳಿರ್ಬೋದು, ಆಟೋಮೇಷನ್ ಇರ್ಬೋದು, AI ML, ಈ ರೀತಿಯಾದಂತಹ ಮೇಜರ್ IT ಸರ್ವಿಸಸ್ ಗಳನ್ನ ಈ ಒಂದು ಎಂಟರ್ಪ್ರೈಸಸ್ ಗಳಿಗೆ ಕೊಡ್ತಕ್ಕಂಥ ಕೆಲಸಗಳನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರುತ್ತೆ. ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇರಬಹುದು, ಹೆಲ್ತ್ ಕೇರ್ ಇರಬಹುದು, ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಯೂಮರ್ ಗೂಡ್ಸ್, ಈ ರೀತಿಯಾದಂತಹ ಹಲವಾರು ಸೆಗ್ಮೆಂಟ್ಸ್ ಗಳಿಗೆ IT ಸರ್ವಿಸಸ್ ಗಳನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಕೊಡ್ತಾ ಇರುತ್ತೆ. ಸೊ ಇದು ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ಸ್ ಗಳಾಗಿತ್ತು. ಇವಾಗ ನೆಕ್ಸ್ಟ್ ಲೆವೆಲ್ ಮೂವ್ ಆಗೋಣ. ಆಸ್ ಅನ್ ಇಂಡಸ್ಟ್ರಿ, ಈಗ ITC ಅಂತ ಅಂದ್ರೆ ITC ಇಸ್ ಇಂಡಿವಿಜುವಲ್ ಕಂಪನಿ, ಬಟ್ ಆ ಕಂಪನಿಯ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಯಾವ ರೀತಿ ಸ್ಕೋಪ್ ಇದೆ ಅಥವಾ ಇವತ್ತಿನ ಮಟ್ಟಿಗೆ ಏನ್ ನಡೀತಾ ಇದೆ, ಬರ್ತಕ್ಕಂಥ ದಿನಗಳಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಗಳಿದೆ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೆಯ ಮೇಜರ್ ಕ್ಯಾಟಗರಿ ಬಂದು ಸಿಗರೇಟ್ ಕ್ಯಾಟಗರಿ ಆಗಿರುತ್ತೆ. ಈ ಒಂದು ಕಂಪನಿ ಕೆಲಸ ಮಾಡ್ತಕ್ಕಂಥದ್ದು ಇದ್ರ ಮೂಲಕ ಸಿಗರೇಟ್ ಕನ್ಸ್ಯೂಮ್ಷನ್ ಅಲ್ಲಿ ಬಹಳ ಒಂದು ಕುಸಿತ ಕಂಡು ಬಂದಿದೆ. ಜನಗಳು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿ ಥಿಂಕ್ ಮಾಡ್ತಾ ಇರಬಹುದು ಬೇಸಿಕಲಿ. ಹಾಗೆ ಏನಪ್ಪಾ ಅಂದ್ರೆ ಈ ಒಂದು ಸಿಗರೇಟ್ ಇಂಡಸ್ಟ್ರಿಗೆ ಟ್ಯಾಕ್ಸೇಷನ್ ಜಾಸ್ತಿ ಇರುತ್ತೆ ಯೂಶುವಲಿ, ಬಟ್ ಸ್ಟಿಲ್ ಓವರ್ ಆಲ್ ಸಿಗರೇಟ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಮೇಜರ್ ಮಾರ್ಕೆಟ್ ಶೇರ್ ಅನ್ನ ಈ ಕಂಪನಿನೇ ಹೊಂದಿರತಕ್ಕಂಥದ್ದಾಗಿರುತ್ತೆ. ಎರಡನೇದಾಗಿ ಬರ್ತಕ್ಕಂಥದ್ದು FMCG. ಇಲ್ಲೇನೆ ಮೇಜರ್ ಸ್ಕೋಪ್ ಇರತಕ್ಕಂಥದ್ದು ಕಂಪನಿಗೆ, ಬಿಕಾಸ್ FMCG ಅಲ್ಲಿ ಈಗ ಎಸ್ಪೆಷಲಿ ರಿಟೇಲ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಬಹಳ ಒಂದು ರ್ಯಾಪಿಡ್ ಗ್ರೋತ್ ಅಲ್ಲಿ ಇವತ್ತಿನ ಮಟ್ಟಿಗೆ ಬೆಳೀತಾ ಇದೆ. ಹಾಗೆ ಕಂಪನಿಗೆ ಸಿಕ್ಕಾಪಟ್ಟೆ ಒಂದು ಕೆಲಸಗಳು ಮಾಡ್ತಕ್ಕಂಥ ಅವಶ್ಯಕತೆಗಳಿದೆ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಮೂಲಕ ನೋಡೋದಾದ್ರೆ, ಬಿಕಾಸ್ ಇದರಲ್ಲಿ ಮೇಜರ್ ಇಂಪ್ರೂವ್ಮೆಂಟ್ಸ್ ಗಳು, ಈಗ ಆನ್ಲೈನ್ ಸರ್ವಿಸಸ್ ಗಳಿರ್ಬೋದು, ಡಿಜಿಟಲ್ ರಿಲೇಟೆಡ್ ಕೆಲಸಗಳಿರ್ಬೋದು ಅಥವಾ ಫಿಸಿಕಲ್ ರಿಲೇಟೆಡ್, ಓವರ್ ಆಲ್ ಎರಡರಲ್ಲೂ ಕೂಡ ಇವರು ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳು ಇದೆ. ಹಾಗೆ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅದರಿಂದ ಗ್ರೋತ್ ಕಾಣ್ತಕ್ಕಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ FMCG ಇಂಡಸ್ಟ್ರಿ ಪ್ರಕಾರ. ಇನ್ನು ಮೂರನೇದಾಗಿ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಹೋಟೆಲ್ ಇಂಡಸ್ಟ್ರಿ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, COVID-19 ಆದ್ಮೇಲೆ ಬಹಳ ಹೊಡೆತ ತಿಂದಿರತಕ್ಕಂಥ ಇಂಡಸ್ಟ್ರಿ ಇದು. ಯಾರು ಹೊರಗಡೆನೆ ಹೋಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಈ ಒಂದು ಮೂರನೇ ಅಲೆ ಬರ್ತಕ್ಕಂಥದ್ದು ಏನಿದೆ ಇವಾಗ ಸದ್ಯದ ಮಟ್ಟಿಗೆ ನಡೀತಾ ಇರತಕ್ಕಂಥದ್ದು, ಮೋಸ್ಟ್ಲಿ ಇದೊಂದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಆಗಿರ್ಬೋದು ಇಂಡಸ್ಟ್ರಿಗೆ, ಬಟ್ ಆದ್ರೂ ಕೂಡ ಸ್ಲೋ ಆಗಿ ರಿಕವರ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇರಬಹುದು. ಇವತ್ತಿನ ಮಟ್ಟಿಗೆ ಹೋಟೆಲ್ ಇಂಡಸ್ಟ್ರೀಸ್ ಆಲ್ಮೋಸ್ಟ್ ಈ ಒಂದು ಲಾಕ್ಡೌನ್ ಅದೆಲ್ಲ ಸ್ವಲ್ಪ ಈಸ್ ಮಾಡ್ತಾ ಇದ್ದಾರೆ. ಮೇ ಬಿ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಲಾಕ್ಡೌನ್ಸ್ಗಳು ಆ ರೀತಿ ಇಲ್ಲ ಅಂತ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲೂ ಕೂಡ ಸ್ವಲ್ಪ ಸ್ಕೋಪ್ ಇರುತ್ತೆ ಈ ಒಂದು ಕಂಪನಿಗೆ ಅಂತ ಹೇಳ್ಕೊಂಡು ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು. ಇಲ್ಲಿ ಇನ್ನು ನಾಲ್ಕನೆಯ ಮೇಜರ್ ಸೆಗ್ಮೆಂಟ್ ಈ ಕಂಪನಿ ಬಂದು ಪೇಪರ್ ಬೋರ್ಡ್ಸ್ ಇರಬಹುದು, ಪ್ಯಾಕೇಜಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳು ಇರಬಹುದು, ಸ್ಪೆಷಾಲಿಟಿ ಪೇಪರ್ಸ್, ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಮೂಲಕ ನೋಡೋದಾದ್ರೆ ಇಲ್ಲೂ ಕೂಡ ಸ್ಕೋಪ್ ಇದೆ ಅಂತ ಹೇಳ್ಬೋದು. ಬಿಕಾಸ್ ಏನಕ್ಕೆ ಅಂತ ಅಂದ್ರೆ ಇವತ್ತಿನ ಮಟ್ಟಿಗೆ ಆನ್ಲೈನ್ ಡೆಲಿವರೀಸ್ ಅದೆಲ್ಲ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಜನಗಳು ಆನ್ಲೈನ್ ಮೂಲಕ ಇವತ್ತಿನ ಮಟ್ಟಿಗೆ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಇದ್ರ ಮೂಲಕ ಇವರು ಆನ್ಲೈನ್ ಅಲ್ಲಿ ಇವರು ಸರ್ವಿಸಸ್ ಗಳನ್ನ ಆದಷ್ಟು ನೆಕ್ಸ್ಟ್ ಲೆವೆಲ್ಗೆ ಪುಷ್ ಮಾಡೋಕೆ ಪ್ರಯತ್ನ ಪಟ್ಟರೆ ಇದರಲ್ಲೂ ಕೂಡ ಕಂಪನಿಗೆ ಒಂದು ಸ್ಕೋಪ್ ಇರುತ್ತೆ ಬರ್ತಕ್ಕಂಥ ದಿನಗಳಲ್ಲಿ. ಹಾಗೆ ಇದನ್ನ ಜಾಸ್ತಿ ಯೂಸ್ ಮಾಡ್ತಕ್ಕಂತಹ ಒಂದು ಸ್ಕೋಪ್ ಕೂಡ ಜನಗಳ ಮಟ್ಟಿನಲ್ಲಿ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದಾಗಿರುತ್ತೆ. ಇನ್ನು ಮೇಜರ್ ನೆಕ್ಸ್ಟ್ ಬರ್ತಕ್ಕಂಥ ಸೆಗ್ಮೆಂಟ್ ಈ ಕಂಪನಿದು ಅಗ್ರಿಕಲ್ಚರ್ ಸೆಗ್ಮೆಂಟ್. ಅಗ್ರಿಕಲ್ಚರ್ ಸೆಕ್ಟರ್ ಇವತ್ತಿನ ಮಟ್ಟಿಗೆ ಮೋಸ್ಟ್ ಅಂಡರ್ ರೇಟೆಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ಯಾರು ಇವತ್ತಿನ ಮಟ್ಟಿಗೆ ಅಗ್ರಿಕಲ್ಚರ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಬಟ್ ಅದಿಲ್ಲ ಅಂತ ಅಂದ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಮಟ್ಟಿಗೆ ರೈತನೇ ಒಂದು ಬೆನ್ನೆಲುಬು, ಯಾವುದೇ ಒಂದು ನಮ್ಮ ಪರ್ಟಿಕ್ಯುಲರ್ ದೇಶಕ್ಕೆ ರೈತನೇ ಬೆನ್ನೆಲುಬಾಗಿರ್ತಾನೆ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಕೂಡ ತುಂಬಾ ಒಂದು ಸ್ಕೋಪ್ ಇರತಕ್ಕಂಥ ಇಂಡಸ್ಟ್ರಿ. ಇದರಲ್ಲೂ ಮೇಜರ್ ಆಗಿ ಇವತ್ತಿನ ಮಟ್ಟಿಗೆ ಪೊಸಿಷನಿಂಗ್ ಇಟ್ಕೊಂಡ್ರೆ ಈ ಕಂಪನಿ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಬೆಳೀತಕ್ಕಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ, ನಂಬರ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ.
ಮಾಡ್ಕೊಳ್ಳೋಣ. ಬೇಸಿಕಲಿ ಏನಪ್ಪಾ ಅಂದ್ರೆ ITC ಈಸ್ ಅ ಕಂಗ್ಲೋಮೆರೇಟ್ ಕಂಪನಿ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಹೊಂದಿರುತ್ತೆ. ಆ ಥರ ಸಮಯದಲ್ಲಿ ಎಕ್ಸಾಕ್ಟ್ ಇವರ ಒಂದು ಪಿಯರ್ಸ್ ಅಥವಾ ಇವ್ರಿಗೆ ಯಾರು ಕಾಂಪಿಟೇಟರ್ಸ್ ಇದಾರೋ ಅವ್ರನ್ನ ಹುಡ್ಕೋದು ಬಹಳ ಕಷ್ಟ. ಬಟ್ ಅದರಲ್ಲಿ ಮೇಜರ್ ಸಿಗರೇಟ್ ರಿಲೇಟೆಡ್ ಇರತಕ್ಕಂಥ ಬಿಸ್ನೆಸ್ಗಳು ಯಾವುದಿದೆಯೋ ಆ ರೀತಿ ಬಿಸ್ನೆಸ್ಗಳನ್ನ ITC ಜೋಡಿ ಕಂಪೇರ್ ಮಾಡಿ ನೋಡೋಣ. ಟೋಟಲ್ 3 ಕಂಪನೀಸ್ಗಳನ್ನ ಇಲ್ಲಿ ನಾನು ಕಂಪೇರ್ ಮಾಡಿ ನಿಮಗೆ ಅದರ ಡೀಟೇಲ್ಸ್ ಅನ್ನ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು 3 ಕಂಪನೀಸ್ಗಳನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಿದೀವಿ. ITC, ಗಾಡ್ಫ್ರೇ ಫಿಲಿಪ್ಸ್ ಹಾಗೆ ಹಿಂದೂಸ್ತಾನ್ ಯೂನಿಲಿವರ್. ಮಾರ್ಕೆಟ್ ಕ್ಯಾಪ್ ಪ್ರಕಾರ ITC 2,74,196 ಕೋಟಿಗಳಷ್ಟು ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುತ್ತೆ. 6,575 ಕೋಟಿಗಳಷ್ಟು ಗಾಡ್ಫ್ರೇದಾಗಿದ್ರೆ ಹಿಂದೂಸ್ತಾನ್ ಯೂನಿಲಿವರ್ 5,48,111 ಕೋಟಿಗಳಷ್ಟು ಆಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ 19.2 ITC ಇದಾಗಿದ್ರೆ 15.1 ಗಾಡ್ಫ್ರೇದಾಗಿರುತ್ತೆ, ಹಾಗೆ 64.8 ಹಿಂದೂಸ್ತಾನ್ ಯೂನಿಲಿವರ್ದಾಗಿರುತ್ತೆ. ಪ್ರೈಸ್ ಟು ಬುಕ್ ರೇಷಿಯೋ ನೋಡೋದಾದ್ರೆ 4.55 ITC ಇದು, 2.43 ಗಾಡ್ಫ್ರೇ ಹಾಗೆ 11.5 ಹಿಂದೂಸ್ತಾನ್ ಯೂನಿಲಿವರ್ದಾಗಿರುತ್ತೆ. ಓವರ್ ಆಲ್ ಡೆಟ್ ಟು ಇಕ್ವಿಟಿ ಒನ್ ಆಫ್ ದ ಮೇಜರ್ ಪಾಯಿಂಟ್ 0 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ ಯಾವುದೇ ರೀತಿಯ ಸಾಲಗಳಿಲ್ಲ ITC ಮೇಲೆ. ಹಾಗೆ 0.15 ಆಗಿರುತ್ತೆ ಗಾಡ್ಫ್ರೇ ಡೆಟ್ ಟು ಇಕ್ವಿಟಿ, ಹಾಗೆ 0.02 ಡೆಟ್ ಟು ಇಕ್ವಿಟಿ ಆಗಿರುತ್ತೆ ಹಿಂದೂಸ್ತಾನ್ ಯೂನಿಲಿವರ್ದು. ಓವರ್ ಆಲ್ ರಿಟರ್ನ್ ಆನ್ ಇಕ್ವಿಟಿ 21% ITC ಇದಾಗಿದ್ರೆ 15.8% ಗಾಡ್ಫ್ರೇದಾಗಿರುತ್ತೆ, ಹಾಗೆ 29.2% ಹಿಂದೂಸ್ತಾನ್ ಯೂನಿಲಿವರ್ದಾಗಿರುತ್ತೆ. ಇನ್ನು ಓವರ್ ಆಲ್ ಕಳೆದ 5 ವರ್ಷದ ಸೇಲ್ಸ್ CAGR ಅಂತ ನೋಡೋದಾದ್ರೆ 4.68% ಸೇಲ್ಸ್ CAGR ಅನ್ನ ITC ಹೊಂದಿರುತ್ತೆ. 1.67% ಗಾಡ್ಫ್ರೇ ಫಿಲಿಪ್ಸ್ ಹೊಂದಿದ್ರೆ 7.88% ಓವರ್ ಆಲ್ ಸೇಲ್ಸ್ ಗ್ರೋತ್ ಅನ್ನ ಹಿಂದೂಸ್ತಾನ್ ಯೂನಿಲಿವರ್ ಹೊಂದಿರುತ್ತೆ. ಇನ್ನು ಕಳೆದ 1 ವರ್ಷದಲ್ಲಿ 11.1% ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ITC ತಂದು ಕೊಟ್ಟಿದ್ರೆ 32.6% ರಿಟರ್ನ್ ಅನ್ನು ಗಾಡ್ಫ್ರೇ ಫಿಲಿಪ್ಸ್ ತಂದು ಕೊಟ್ಟಿರುತ್ತೆ, ಹಾಗೆ 3.57% ರಿಟರ್ನ್ ಅನ್ನು ಹಿಂದೂಸ್ತಾನ್ ಯೂನಿಲಿವರ್ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ಇದು ಕಂಪನಿಯ ಫಿನಾನ್ಷಿಯಲ್ ಬಗ್ಗೆ ಮಾಹಿತಿ. ಆದರೆ ಇವಾಗ ನೆಕ್ಸ್ಟ್ ಲೆವೆಲ್ ಮೂವ್ ಆಗೋಣ. ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸ್, ಅನುಕೂಲತೆಗಳು ಅನಾನುಕೂಲತೆಗಳು ಈ ಕಂಪನಿಯಲ್ಲಿ ಇವತ್ತಿನ ಮಟ್ಟಿಗೆ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು, ಮೊದಲನೇದಾಗಿ ಅನುಕೂಲತೆಗಳು ಅಥವಾ ಸ್ಟ್ರೆಂತ್ಸ್ ಏನೇನಿದೆಪ್ಪ, ಏನು ಬಲ ಇದೆ ಕಂಪನಿಗೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಇವರ ಒಂದು ಸ್ಕೋಪ್ ಇರತಕ್ಕಂಥದ್ದು ಅಗ್ರಿ ಬಿಸ್ನೆಸ್ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಅಗ್ರಿ ಇಂಡಸ್ಟ್ರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಒಳ್ಳೆ ಸ್ಕೋಪ್ ಇರುತ್ತೆ. ಅದರ ರಿಲೇಟೆಡ್ ಈ ಕಂಪನಿ ಪೊಸಿಷನಿಂಗ್ ಮಾಡ್ಕೊಂಡಿದ್ದೆ ಆದರೆ, ಒಳ್ಳೆ ಪೊಸಿಷನಿಂಗ್ ಇಟ್ಕೊಂಡಿದ್ದೆ ಆದರೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಒಳ್ಳೆ ಗ್ರೋತ್ ಈ ಕಂಪನಿ ಕಾಣಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಇಲ್ಲಿ ಇವರ ಅಗ್ರಿ ಬಿಸ್ನೆಸ್ಗೂ ಹಾಗೂ ಇವರ ನಾರ್ಮಲ್ FMCG ಬಿಸ್ನೆಸ್ಗೂ ಲಿಂಕ್ ಇರುತ್ತೆ. ಬಿಕಾಸ್ FMCG ಅಲ್ಲಿ ಇವರು ಗೋಧಿ ಹಿಟ್ಟು ರೆಡಿ ಮಾಡೋದಿರ್ಬೋದು, ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಅಂದ್ರೂ ಅದಕ್ಕೆ ರಾ ಪ್ರಾಡಕ್ಟ್ ಅಂತೂ ಬೇಕೇ ಬೇಕು. ಗೋಧಿ ಹಿಟ್ಟನ್ನ ಗೋಧಿ ಇಲ್ದೇ ರೆಡಿ ಮಾಡೋಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ, ಗೋಧಿಯನ್ನ ಆಬ್ವಿಯಸ್ಲಿ ಅಗ್ರಿ ಒಂದು ಸೆಗ್ಮೆಂಟ್ ಇಂದ ಇವರು ತಗೊಳ್ತಾ ಇರೋದ್ರಿಂದ ಎರಡರಿಂದನೂ ಇವರಿಗೆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಬಿಕಾಸ್ ಇವರು ಎರಡರಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ಮಟ್ಟಿಗೆ. ಇದು ಒಂದು ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಕಂಪನಿದು. ಎರಡನೇ ಮೇಜರ್ ಸ್ಟ್ರೆಂತ್ ಅಂತ ನೋಡಿದ್ರೆ ITC ಬ್ರಾಂಡ್ ಬಿಲ್ಡಿಂಗ್ ಕೆಪಾಸಿಟೀಸು. ನಮ್ಮ ಇವರ ಒಂದು ಇವತ್ತಿನ ಬ್ರ್ಯಾಂಡ್ಗಳು ಪೊಸಿಷನಿಂಗ್ ಆಗಿರೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಯಾವ ಒಂದು ಮಟ್ಟಿಗೆ ಇವರು ಬ್ರ್ಯಾಂಡ್ ಅನ್ನ ಪೊಸಿಷನಿಂಗ್ ಮಾಡ್ತಾರೆ ಅಂತ ಹೇಳ್ಕೊಂಡು. ನಂಬರ್ 1 ನಂಬರ್ 2 ಪೊಸಿಷನ್ಸ್ ಅಲ್ಲಿ ಮೇಜರ್ ಬ್ರ್ಯಾಂಡ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಮಾರ್ಕೆಟ್ ಅಲ್ಲಿ ಹೊಂದಿರುತ್ತೆ FMCG ಅಲ್ಲಿ. ಸೊ ಹಾಗಾಗಿ ಈ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಸ್ಟ್ರೆಂತ್ ಏನಿದೆಯೋ ಕಂಪನಿದು, ಅದು ಈ ಕಂಪನಿಯ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. ಇನ್ನು ಕಂಪನಿಯ ಮೂರನೆಯ ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳೋದಾದ್ರೆ, ಇವರ ಸಿಗರೇಟ್ ಬಿಸ್ನೆಸ್ ಇಂದ ಕ್ಯಾಶ್ ಜನರೇಟಿಂಗ್ ಎಬಿಲಿಟಿ ಬಂದಿರುತ್ತೆ ಈ ಕಂಪನಿಗೆ. ಬಿಕಾಸ್ ಇದರಿಂದ ಒಂದು ಒಳ್ಳೆ ಕ್ಯಾಶ್ ಜನರೇಟಿಂಗ್ ಎಬಿಲಿಟಿ ಇವತ್ತಿನ ಮಟ್ಟಿಗೆ ಕಂಪನಿದಾಗಿರುತ್ತೆ. ಅದನ್ನ ಇವರು ಬೇರೆ ಬಿಸ್ನೆಸ್ ಗಳಲ್ಲಿ ಗ್ರೋತ್ಗೆ ಯೂಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಒಂದು ಕ್ಯಾಶ್ ಜನರೇಟಿಂಗ್ ಒಂದು ಸ್ಟ್ರೆಂತ್ ಏನಿದೆಯೋ ಸಿಗರೇಟ್ ಬಿಸ್ನೆಸ್ ಇಂದ, ಅದು ಕೂಡ ಈ ಕಂಪನಿಯ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. ಇವಾಗ ವೀಕ್ನೆಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಮೇಜರ್ ವೀಕ್ನೆಸ್ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ, ಈ ಕಂಪನಿಯ ಸಿಗರೆಟ್ ಬಿಸ್ನೆಸ್ ಆಗಿರುತ್ತೆ. ಬಿಕಾಸ್ ಸಿಗರೆಟ್ ಬಿಸ್ನೆಸ್ ಹೆವಿಲಿ ರೆಗ್ಯುಲೇಟೆಡ್ ಇಂಡಸ್ಟ್ರಿ ಆಗಿರುತ್ತೆ. ಅಷ್ಟೇ ಅಲ್ಲ, ಯಾವಾಗ ಏನಾಗುತ್ತೆ ಅನ್ನೋದು ಯಾರಿಗೂ ಹೇಳೋಕ್ಕಾಗಲ್ಲ. ಬಹಳ ಒಂದು ಅನ್ಸರ್ಟನ್ ಬಿಸ್ನೆಸ್. ಇವರ ಓವರ್ ಡಿಪೆಂಡೆನ್ಸಿ ಏನಿದೆಯೋ ಈ ಒಂದು ಇಂಡಸ್ಟ್ರಿ ಮೇಲೆ, ಅಥವಾ ಇವರು ಜಾಸ್ತಿ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು, ಅಥವಾ ಮೇಜರ್ ಬಿಸ್ನೆಸ್ ಅನ್ನ ಇದರಲ್ಲೇ ಹೊಂದಿರತಕ್ಕಂಥದ್ದು ಈ ಕಂಪನಿಯ ಒಂದು ಮೇಜರ್ ಡ್ರಾಬ್ಯಾಕ್ ಆಗಿದೆ, ಅಥವಾ ಒಂದು ವೀಕ್ನೆಸ್ ಆಗಿರುತ್ತೆ ಅಂತ ಹೇಳ್ಕೊಂಡು ನಾವು ತಿಳ್ಕೊಬಹುದಿಲ್ಲ. ಹಾಗೆ ಎರಡನೆಯ ಮೇಜರ್ ವೀಕ್ನೆಸ್ ಅಂತ ನೋಡೋದಾದ್ರೆ, ಕಂಪನಿ ಹೊಸ ಹೊಸ ಬ್ರಾಂಡ್ಸ್ ಗಳನ್ನ ದಿನೇ ದಿನೇ ಬಿಡ್ತಾ ಇರುತ್ತೆ. ಸೊ ಆ ರೀತಿ ಸಮಯದಲ್ಲಿ ಜಾಸ್ತಿ ಬ್ರಾಂಡ್ಸ್ ಗಳನ್ನ ಹೊಂದಿರೋದು ಅಷ್ಟೊಂದು ಉತ್ತಮ ಅಲ್ಲ. ಬಿಕಾಸ್ ಜಾಸ್ತಿ ಬ್ರಾಂಡ್ಸ್ ಗಳನ್ನ ಅಥವಾ ಹೊಸ ಹೊಸ ಬ್ರಾಂಡ್ ಗಳನ್ನ ನಾವು ಪೊಸಿಷನಿಂಗ್ ಮಾಡಬೇಕು ಅಂತಂದ್ರೆ ಅದರದೇ ಆದಂತಹ ಸಮಯನ ಆ ಒಂದು ಬ್ರಾಂಡ್ ನ ಜನಗಳು ಎಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ತಗೊಳುತ್ತೆ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಬ್ರಾಂಡ್ ಇಂದ ಪ್ರಾಫಿಟ್ ಬರ್ತಕ್ಕಂಥ ಸಾಧ್ಯತೆಗಳು ಸ್ವಲ್ಪ ಡಿಲೇ ಆಗಬಹುದು. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ, ಈ ರೀತಿ ಹೊಸ ಹೊಸ ಬ್ರಾಂಡ್ಸ್ ಗಳನ್ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಿ ಟೆಸ್ಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಈ ಕಂಪನಿಯ ಒಂದು ವೀಕ್ನೆಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮೇಜರ್ ಡ್ರಾಬ್ಯಾಕ್ ಅಥವಾ ಒಂದು ವೀಕ್ನೆಸ್ ಅಂತ ನೋಡೋದಾದ್ರೆ, ಈ ಕಂಪನಿದು ಇವರು ಇರ್ತಕ್ಕಂಥ ಹೈಯರ್ ಲೆವೆಲ್ ಆಫ್ ಡೈವರ್ಸಿಫಿಕೇಶನ್ ಕಂಗ್ಲೊಮರೇಟ್ ಕಂಪನಿ ಆಗಿರುತ್ತೆ. ಜಾಸ್ತಿ ಒಂದು ಬ್ರಾಂಡ್ಸ್ಗಳು ಅಥವಾ ಜಾಸ್ತಿ ಇಂಡಸ್ಟ್ರಿಗಳ ಮೇಲೆ ಕೆಲಸ ಮಾಡ್ತಾ ಇದ್ದಾಗ ಆಬ್ವಿಯಸ್ಲಿ ಪರ್ಟಿಕ್ಯುಲರ್ ಈ ಒಂದು ಕಂಪನಿ ಎಷ್ಟು ವ್ಯಾಲ್ಯೂಯೇಷನ್ ಇದೆ ಅಂತ ಹೇಳ್ಕೊಂಡು ಜಡ್ಜ್ ಮಾಡೋದು ಬಹಳ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ಈ ಪಾಯಿಂಟ್ ಕೂಡ ಮೇಜರ್ ವೀಕ್ನೆಸ್ ಆಗಿರುತ್ತೆ ಕಂಪನಿಗೆ. ಸೊ ಇದು ಓವರ್ ಆಲ್ ಕಂಪನಿಯ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸ್ ಆಗಿದ್ರೆ, ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರೋಣ.
ದ ವೇ ಅಹೆಡ್. ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ಗಳು ಇಟ್ಕೋಬಹುದು ಈ ಒಂದು ಕಂಪನಿ ಮೇಲೆ ಆಸ್ ಅನ್ ಇನ್ವೆಸ್ಟರ್ ಅಂತ ನೋಡೋದಾದ್ರೆ ನಾವು ಆಲ್ರೆಡಿ ಗಮನಿಸ್ತಾ ಇರ್ಬೋದು, ಮೇಜರ್ ಬ್ರ್ಯಾಂಡ್ ಬಿಲ್ಡಿಂಗ್ ಸ್ಟ್ರೆಂತ್ ಈ ಕಂಪನಿಗೆ ಸಿಕ್ಕಾಪಟ್ಟೆ ಇರುತ್ತೆ. ಇವತ್ತಿನ ಮಟ್ಟಿಗೆ ಒಳ್ಳೆ ಬ್ರ್ಯಾಂಡ್ಸ್ಗಳನ್ನ ಪೊಸಿಷನಿಂಗ್ ಅಲ್ಲಿ ಇರ್ತಕ್ಕಂತಹ ಒಂದು ಸ್ಟ್ರೆಂತ್ ಇವತ್ತಿನ ಮಟ್ಟಿಗೆ ಕಂಪನಿಗೆ ಇರುತ್ತೆ. ಅದು ಮೇಜರ್ ಒಂದು ಪಾಯಿಂಟ್ ಆಗಿರುತ್ತೆ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಎರಡನೇ ಒಂದು ಭಾಗದಲ್ಲಿ ನೋಡೋದಾದ್ರೆ ಸಿಗರೇಟ್ ಮೇಲೆನೆ ಬಹಳ ಓವರ್ ಡಿಪೆಂಡೆನ್ಸಿ ಇದೆ. ಬರ್ತಕ್ಕಂಥ ದಿನಗಳಲ್ಲಿ FMCG ಹಾಗೆ ಈ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳ ಮೇಲೆ ಜಾಸ್ತಿ ಕಂಪನಿ ಕೆಲಸ ಮಾಡಿದ್ದೆ ಆದಲ್ಲಿ ಬೆಳೀತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದ್ರ ರಿಲೇಟೆಡ್ ಜಾಸ್ತಿ ಒಂದು ಕೆಲಸಗಳನ್ನ ಮಾಡಿದಾಗ. ಅಷ್ಟೇ ಅಲ್ಲ, ಸ್ಕೋಪ್ ಕೂಡ ಇದೆ ಆಸ್ ಅನ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ FMCG ಇರಬಹುದು, ಹಾಗೆ ಈ ಒಂದು ಅಗ್ರಿಕಲ್ಚರ್ ಬಿಸ್ನೆಸ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇದರಲ್ಲಿ ಕರೆಕ್ಟ್ ಆಗಿ ಇವತ್ತಿನ ಮಟ್ಟಿಗೆ ಅವರು ಕೆಲಸ ಮಾಡ್ಕೊಂಡು ಮುಂದೆ ಹೋದ್ರೆ ನೆಕ್ಸ್ಟ್ ಬೆಳೀತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ಓವರ್ ಆಲ್ ಆಸ್ ಅನ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ವೆಲ್ ಡೈವರ್ಸಿಫೈಡ್ ಇಂಡಸ್ಟ್ರಿ, ಒನ್ ಆಫ್ ದ ಗುಡ್ ಪಾಯಿಂಟ್. ಬಟ್ ಅಗೇನ್ ದಿನ ಹೊಸ ಬ್ರ್ಯಾಂಡ್ಗಳನ್ನ ಬಿಟ್ಟು ಅದು ಕೂಡ ಒಳ್ಳೇದಲ್ಲ ಅಂತ ನಮ್ಗೆ ಅರ್ಥ ಆಯ್ತು. ಸೊ ಓವರ್ ಆಲ್ ಆಸ್ ಅನ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಸಿಗರೇಟ್ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇಂದ ಇವರು ಜಾಸ್ತಿ ಒಂದು ಹೊರಗಡೆ ಬಂದ್ರೆ ಮಾರ್ಕೆಟ್ ಶೇರ್ ಬೇರೆ ಒಂದು ಸೆಗ್ಮೆಂಟ್ಸ್ ಗಳಿಗೆ ಇನ್ವಾಲ್ವ್ ಮಾಡಿಕೊಂಡು ಆ ಸಮಯದಲ್ಲಿ ಕಂಪನಿ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಕ್ಕಂತ ಸಾಧ್ಯತೆಗಳಿದೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಈ ಒಂದು ಕಂಪನಿ ಮೇಲೆ ಇರುತ್ತೆ. ಬಟ್ ಬರ್ತಕ್ಕಂಥ ದಿನಗಳಲ್ಲಿ ITC ಯಾವ ರೀತಿ ಕೆಲಸ ಮಾಡುತ್ತೆ, ಹಾಗೆ ಯಾವ ರೀತಿ ತನ್ನ ಒಂದು ಬ್ರ್ಯಾಂಡ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ, ಆಸ್ ಅನ್ ಇಂಡಸ್ಟ್ರಿ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳನ್ನ, ಫಂಡಮೆಂಟಲ್ ಅನಾಲಿಸಿಸ್ ಇರಬಹುದು, ಟೆಕ್ನಿಕಲ್ ಅನಾಲಿಸಿಸ್ ಇರಬಹುದು, ಮಾರ್ಕೆಟ್ ರಿಲೇಟೆಡ್ ಓವರ್ ಆಲ್ ಆಸ್ ಅ ಫಿನಾನ್ಸ್ ಅಂತ ನೋಡೋದಾದ್ರೆ ಸುಮಾರು ಅಪ್ಡೇಟ್ಸ್ ಗಳನ್ನ ಫ್ಯೂಚರ್ ನ ಕೊಡಕ್ಕೆ ಹೋಗ್ತಾ ಇದೀವಿ. ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ, ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಮತ್ತೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.